ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನು ಎರಡು ಜೋಡೆತ್ತಿ ಈಗ ಕೈ ಎತ್ತವ್ರೆ. ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ ಅಂದ್ರು. ನಿಮ್ಮ ಭಾಗ್ಯಗಳು, ನಿಮ್ಮ ಜ್ಯೋತಿಗಳು ನೀವು ಹೊರನೋಟಕ್ಕೆ ಇವತ್ತು ಪ್ರಚಾರ ಪಡೀಲಿಕ್ಕೆ ಮಾಡ್ಕೊಂಡಿದ್ದೀರಿ. As far as our government is there, it is permanent. Whatever he may say that, they are all baffled because we are successfully implementing the 5 guarantees. Both BJP and JDS have become baffled, and what else they can say? They will have to create confusion. But people are enjoying, the people are getting the benefit and they are happy. So are we sure, because a lot of questions are there arising, even including with other parties also, these schemes are only permanent till the elections. Once elections, central elections over, then, it will be haywire. No, it cannot be, because the Congress party has stood to this promise. Anytime they have promised, they have stood. And the record of Mr. Siddaramaiah in the previous ministry is there. They have implemented, and we are implemented. We are not trying to fool the people. What we are guaranteed, those are the permanent guarantees which we will be implementing for next 5 years of the mandate. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಅಲೈನ್ಸ್ ಮಾಡೋದಕ್ಕೆ ಅದಕ್ಕೆ ನಿಮ್ಮನ್ನ ಹಿಡಿತಾ ಇದಾರೆ ಅಂತ ನೀವೇ ಮಾತಾಡಿದ್ರಿ. ಯಾರೋ ಹೇಳಿದ್ರು ಅಂತ ಅವ್ನು ಹೇಳೋದು. ಈಗ ಅವರು ಕುಟುಂಬದ ರಾಜಕಾರಣಕ್ಕೋಸ್ಕರ BJP ಜೊತೆನೆಲ್ಲ ಅಲೈನ್ಸ್ ಮಾಡ್ಕೊತಾರೆ. ನಾನೀಗ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲ್ಲ. ಇನ್ನೊಂದು ದಿನ ಮಾತಾಡ್ತೀನಿ. ಇವತ್ತು ಸಹ ನಾನು BJPಯ ಸ್ನೇಹಿತರಿಗೆ ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬೇಡಿ. ಅವತ್ತು ನಾನು ಹೇಳಿದೆ, ಕ್ಯಾಬಿನೆಟ್ನ ಕರೆದಿದೆ. ಒಂದು BMIC ಪ್ರಾಜೆಕ್ಟ್ನರಾದಂಥ ಅಕ್ರಮದ ಹಿನ್ನೆಲೆಯಲ್ಲಿ ಆ ಕಂಪನಿಯ ಅಗ್ರಿಮೆಂಟ್ ಅನ್ನ ರದ್ದು ಮಾಡಿ ಹೊಸದಾಗಿ ನಾವು ಸರ್ಕಾರದಿಂದ ಏನೇನು ತೀರ್ಮಾನ ಮಾಡಬೇಕು ಸಚಿವ ಸಂಪುಟದ ಮುಂದೆ ಅವತ್ತೂ ತಂದೆ. ಆದರೆ ಅವತ್ತು ನನ್ನ ಮಿತ್ರ ಪಕ್ಷದವರು ಒಪ್ಪಿಗೆ ಕೊಡಲಿಲ್ಲ. ಇದನ್ನು ಅನ್ಯತಾ ಭಾವಿಸಬೇಡಿ. ನನ್ನ BJPಯ ಸ್ನೇಹಿತರಿಗೆ ಇವತ್ತು ನಾವು ಒಂದಾಗಬೇಕಾಗಿರೋದು, ಇವತ್ತೇನಾದರೂ ಹೊಂದಾಣಿಕೆ ಆಗಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಒಂದು ಭಾವನೆಗಳೇನಿದೆ. ಇವತ್ತು ಹೊಂದಾಣಿಕೆ ಆಗಬೇಕಾಗಿರೋದು ಈ ನಾಡಿನ ಜನತೆಯ ಸಂಪತ್ತನ್ನ ಇನ್ನು ಮುಂದಕ್ಕಾದರೂ ಉಳಿಸಿ ಈ ನಾಡಿನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವು ಇವತ್ತು ಒಂದಾಗಬೇಕಾಗಿದೆಯೋ ಹೊರತು ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ. Definitely they become superfluous. Their claim as the secular party is superfluous, and then nobody trusts that party, because how can they call secular and then join with the communal forces, particularly the BJP. ಅದೇ ರೀತಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಇವತ್ತು ನನಗೆ 2ನೇ ಬಾರಿ ನಿರಾಸೆ ಮಾಡಿದ್ದೀರಿ. ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ, ಅಲ್ಪಸಂಖ್ಯಾತ ಬಂಧುಗಳಿರಲಿ, ದಲಿತ ಸಮಾಜ ಇರಲಿ, ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣಕ್ಕೆ ಕೈ ಹಾಕಿಲ್ಲ. ನನ್ನ ಹತ್ರ ಬರ್ತಕ್ಕಂಥವ್ರನ್ನ ಯಾವ ಜಾತಿ ಅಂತ ಕೇಳಲ್ಲ, ನಿನ್ನ ಕಷ್ಟ ಏನು ಅಂತ ಕೇಳಿ ಆ ಜನತೆಯ ಕಷ್ಟಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಹೇಳ್ತೇನೆ, ಈ ಸರ್ಕಾರಕ್ಕೆ ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ರೆ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಿಮಗಳಿಗೆ BJPಯ ಒಂದು ಭಯ ಹುಟ್ಟಿಸಿ ಮತ ಏನು ಪಡೆದಿದ್ದಾರೆ ಈ ಕಾಂಗ್ರೆಸ್ಸು, ಬಹಳ ದಿನ ನಿಮಗೆ ಬೇಕಿಲ್ಲ. BJPಯ ನಾಯಕರಿಗೆ, ನಮ್ಮ ಮುಸಲ್ಮಾನ ಬಂಧುಗಳಿಗೆ ದೇವೇಗೌಡರು ಹೇಳಿದ್ರು, ಈದ್ಗಾ ಮೈದಾನ ಯಾರು ಸರಿಪಡಿಸಿದ್ದು? ರಕ್ತದ ಓಕ್ಲಿ ಆಟ ಆಡ್ತಿದ್ರು ಹುಬ್ಬಳ್ಳಿಯಲ್ಲಿ. ಈದ್ಗಾ ಮೈದಾನ ಅವತ್ತು ಶಾಂತಿಯನ್ನ ನೆಲೆಸತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ರೆ ಇದೇ ದೇವೇಗೌಡರು, ಇಬ್ರಾಹಿಂ ಅವರು. ಇದನ್ನ ಮುಸಲ್ಮಾನ್ ಬಂಧುಗಳು, ಈ ನಾಡಿನ ಜನತೆ ಅರ್ಥ ಮಾಡ್ಕೊಂಡು, ದಲಿತ ಸಮಾಜಗಳಿಗೆ, ಹಿಂದುಳಿದ ಪ್ರತಿಯೊಂದು ಸಮಾಜಗಳು ರಾಜಕೀಯವಾಗಿ ಇವತ್ತು ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಹೇಳಿ ಏನಾದರೂ ಒಂದು ಹಿಂದುಳಿದ ವರ್ಗಗಳ ಪ್ರತಿ ಸಣ್ಣ ಸಣ್ಣ ಸಮಾಜಕ್ಕೂ ಧ್ವನಿಯನ್ನ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸಿದ್ದರಾಮಯ್ಯನವರೆಲ್ಲ ಕೊಟ್ಟಿದ್ದು. ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ,
ಆ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿಗೆ, ಇನ್ನು ಕಾಯೋಣ. ಮುಂದೆ ದೆಹಲಿಯಲ್ಲಿ ಯಾವ ನರೇಂದ್ರ ಮೋದಿ ಅವರನ್ನ ಇವತ್ತು ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಇಂಡಿಯಾ ಅಂತ ಏನೇ 40 ಪಾರ್ಟಿಗಳು ಸೇರಿ NDA ಮಾಡ್ಕೊಂಡಿದ್ದೀರಿ. ನಿಮ್ಮ ಹಣೆ ಬರಗಳು ಏನಿದೆ ಗೊತ್ತಿದೆ. ಒಂದು ಮಾಧ್ಯಮದ ಸ್ನೇಹಿತರ ಮುಂದೆ ಇಂದಿನ ರಾಜಕಾರಣವನ್ನ ನೆನಪಿಸ್ಕೊಡ್ಲಿಕ್ಕೆ ನಾಡಿನ ಜನತೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಈ JDS ಪಕ್ಷ ಎಲ್ಲಿಂದ ಹುಟ್ಟಿರ್ತಕ್ಕಂಥದ್ದು? ಯಾವ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ಎಮರ್ಜೆನ್ಸಿಯ ವಿರುದ್ಧ ಈ ದೇಶದಲ್ಲಿ ಹಲವಾರು ಪಕ್ಷಗಳ ನಾಯಕರುಗಳು ಜೊತೆಗೂಡಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಉದಯ ಆಯಿತು ಎಮರ್ಜೆನ್ಸಿಯ ವಿರುದ್ಧ. ಆ ಉದಯ ಆದಾಗ ಇವತ್ತಿನ ಭಾರತೀಯ ಜನತಾ ಪಾರ್ಟಿ, ಅವತ್ತು ಜನಸಂಘ, ಇದೇ ಚರಣ್ ಸಿಂಗ್ ಅವರ ಪಕ್ಷ ಲೋಕದಳ, ಕಮ್ಯುನಿಸ್ಟ್ ಪಾರ್ಟಿಗಳು, ಹೀಗೆ 5 ಪಾರ್ಟಿಗಳು ಸೇರಿ ಜನತಾ ಪಾರ್ಟಿ ಅಂತಕ್ಕಂಥದ್ದು ಉದ್ಭವ ಆಗಿದ್ದಂಥದ್ದು. ಅವತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘ ಅನ್ನೋದು ಇರಲಿಲ್ಲ. ಯಾವ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು, ನಂತರದ ಈ 35-40 ವರ್ಷದ ರಾಜಕಾರಣದಲ್ಲಿ ಮತ್ತೆ ಪುನಃ ಪಕ್ಷಗಳು ಒಡೆದಂಥದ್ದೇನಿದೆ. ಇವತ್ತು ಬಿಜೆಪಿಯ ಪಕ್ಷವು ಜನತಾ ಪಾರ್ಟಿ ಅಂತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ಅವರು ಅವರ ಒಂದು ನೇತೃತ್ವದಲ್ಲಿ ಹುಟ್ಟಾಕಿದ್ರು. ಅದರ ಒಂದು ತುಣುಕು ಬಿಜೆಪಿ ಪಕ್ಷ. ಆದರೆ ಇವತ್ತು ಬೆಳೆದಿದ್ದಾರೆ. ಇದೇ ಕಾಂಗ್ರೆಸ್ ವಿರುದ್ಧ ಈ ಎಲ್ಲಾ ಪಕ್ಷಗಳು ಇವತ್ತೇನು INDA ಅಂತ ಹೊರಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೈ ಹಿಡಿದು ಏನು ಕೈ ಹಚ್ಚಿದ್ರು. ಪಾಪ ನಾನು ಮುಖ್ಯಮಂತ್ರಿ ಮಾಡಲಿಕ್ಕೆ ನನ್ನನ್ನ ಬಂದಂತ ಮಹಾನುಭಾವರುಗಳು ನನಗೂ ಪಾಪ ಕೈ ಹಚ್ಚಿದ್ರು. ಕೈ ಹಚ್ಚಿ ನಮ್ಮ ನಡ್ನೀರಿನಲ್ಲಿ ಬಿಟ್ಟು ಸನ್ಮಾನ್ಯ ದೇವೇಗೌಡರಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವ್ರು ಹೇಳಿದ್ರು, 40 ವರ್ಷದ ಅವರ ದುಡಿಮೆ ಸೆಕ್ಯುಲರ್ ಫೋರ್ಸ್ ಉಳಿಸಬೇಕು ಅಂತ ದುಡಿಮೆ ಮಾಡಿದ್ದಲ್ವೇ. ದೇವೇಗೌಡರಿಗೆ ಏನಾದರೂ ಈ ಕಾಂಗ್ರೆಸ್ ಆಗಲಿ ಈ INDA ಇರ್ತಕ್ಕಂಥ ಹಲವಾರು ಪ್ರಮುಖರು ಕನಿಷ್ಠ ಸೌಜನ್ಯಕ್ಕೆ ಇಲ್ಲೊಬ್ಬ ಇದ್ದಾನೆ, ಇವತ್ತು ಸೆಕ್ಯುಲರ್ ಫೋರ್ಸ್ ಅನ್ನ ಕಟ್ಟತಕ್ಕಂಥದ್ರಲ್ಲಿ ಅವರದೇ ಆದಂತ ಶಕ್ತಿ ಕೊಟ್ಟಿದ್ದಾನೆ, ಒಂದು ಕನಿಷ್ಠ ಸೌಜನ್ಯಕ್ಕೂ ನೆನೆಸ್ಕೊಳ್ಳದೆ ಇರತಕ್ಕಂಥ ಈ INDA ಮಿತ್ರ ಪಕ್ಷಗಳು ಕಾಂಗ್ರೆಸ್, ನಿಮಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದೇವೇಗೌಡರ ಸಿದ್ಧಾಂತದ ಬಗ್ಗೆ ಕೇಳಲಿಕ್ಕೆ?